ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇನ್ನೊಂದಿಷ್ಟು ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಮೊದಲನೆಯ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಮುದ್ರಣ ಯಂತ್ರ ಇವರಿಂದಾಗಿ ಗೋವಾಗೆ ಬಂತು. ಯಾರಿಂದ? ಪೋರ್ಚುಗೀಸರಿಂದ. ಎರಡನೆಯ ಪ್ರಶ್ನೆ, ಎರಡನೇ ಕರ್ನಾಟಕ ಯುದ್ಧ ನಡೆದ ಸಮಯ ಯಾವುದು ಅಂದ್ರೆ 1749ರಿಂದ 1754. ಅಂದ್ರೆ ಸ್ವಲ್ಪ ವಿವರವಾಗಿ ಅದ್ರ ಬಗ್ಗೆ ನೋಡೋದಾದ್ರೆ ನೋಡಿ, ಹೈದರಾಬಾದ್ ಮತ್ತು ಕರ್ನಾಟಕ ಪ್ರದೇಶಗಳು ಹೈದರಾಬಾದ್ ಮತ್ತೆ ಹಾಗೂ ಕರ್ನಾಟಕ ಪ್ರದೇಶಗಳ ಉತ್ತರಾಧಿಕಾರಕ್ಕಾಗಿ 1749ರಲ್ಲಿ ನಡೆದ ಅಂಬೂರ್ ಯುದ್ಧ ಅಂತಕ್ಕಂಥದ್ದು ನಡೀತು. ಮತ್ತೆ 1751ರಲ್ಲಿ ಅರ್ಕಾಟ್ ಮುತ್ತಿಗೆ ಅಂತಕ್ಕಂಥದ್ದು ಕೂಡ ಆಯ್ತು. ಅಲ್ಲಿ ರಾಬರ್ಟ್ ಕ್ಲೈವ್ ಅವರ ಸಾರಥ್ಯದಲ್ಲಿ ನಡೀತು. ಅಂತ್ಯ ಯಾವಾಗ ಅಂತ ಹೇಳಿದ್ರೆ 1754ರಲ್ಲಿ ನಡೆದ ಪಾಂಡಿಚೇರಿ ಒಪ್ಪಂದದಲ್ಲಿ ಇದು ಮುಕ್ತಾಯ ಆಯ್ತು, 1754ರಲ್ಲಿ. ಮುಂದಿನ ಪ್ರಶ್ನೆ, ಮೈಸೂರಿನಲ್ಲಿ ನವರಾತ್ರಿ ಉತ್ಸವವನ್ನ ಆರಂಭಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ರಾಜ ಒಡೆಯರ್ ಅವರು. ಬ್ರಿಟಿಷರಿಗೆ ಕೊಹಿನೂರ್ ವಜ್ರವನ್ನ ದಾನವಾಗಿ ಕೊಟ್ಟ ರಾಜ ಯಾರಪ್ಪ ಅಂತ ಹೇಳಿದ್ರೆ ದುಲೀಪ್ ಸಿಂಗ್ ಅಂತಕ್ಕಂಥವ್ರು. ನೋಡಿ, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಾವು ನೋಡೋದಾದ್ರೆ, ವಾಸ್ತವದಲ್ಲಿ 1849ರಲ್ಲಿ ನಡೆದ ಎರಡನೇ ಆಂಗ್ಲೋ ಸಿಖ್ ಯುದ್ಧದ ನಂತರ ಬ್ರಿಟಿಷರು ಪಂಜಾಬ್ ಅನ್ನ ವಶಪಡಿಸಿಕೊಂಡ್ರು. ಆ ಸಮಯದಲ್ಲಿ ಸಿಖ್ ಸಾಮ್ರಾಜ್ಯದ ಕೊನೆಯ ಮಹಾರಾಜನಾಗಿದ್ದಂತಹ ಕೇವಲ 11 ವರ್ಷ ಅವರಿಗೆ, ಯಾರಿಗೆ? ಈ ದುಲೀಪ್ ಸಿಂಗ್ ಅಂತಕ್ಕಂಥವ್ರಿಗೆ ಕೇವಲ 11 ವರ್ಷ. ಅವರಿಂದ ಲಾಹೋರ್ ಒಪ್ಪಂದ ಅಂತಕ್ಕಂಥದ್ದನ್ನ ಮಾಡ್ಕೊಳ್ಳಲಾಯ್ತು. ಆ ಪ್ರಕಾರ ಕೊಹಿನೂರ್ ವಜ್ರವನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಒತ್ತಾಯ ಪೂರ್ವಕವಾಗಿ ಅವರು ವಶಪಡಿಸಿಕೊಂಡ್ರು. ನಂತರ ಈ ವಜ್ರವನ್ನ ಬ್ರಿಟನ್ ರಾಣಿಯಾಗಿರ್ತಕ್ಕಂಥ ವಿಕ್ಟೋರಿಯಾ ರಾಣಿಗೆ ಒಪ್ಪಿಸಲಾಯ್ತು. ಆದ್ರಿಂದ ಇದು ದಾನ ಅಲ್ಲ, ಯುದ್ಧದ ಹೆಸರಿನಲ್ಲಿ ವಶಪಡಿಸಿಕೊಂಡಂತಹ ಒಂದು ಆಸ್ತಿ ಅಂತ ಹೇಳಿ ನಾವು ತಿಳ್ಕೋಬಹುದು. ಓಕೆನಾ? ಇನ್ನು ಮುಂದಿನ ಪ್ರಶ್ನೆ, 1857ರ ಸಿಪಾಯಿ ದಂಗೆಯ ಪರಿಣಾಮ ಏನಾಯ್ತು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಕಾರಣಗಳು ಅಂತ ಕೊಟ್ಟಿದ್ದಾರೆ. ನೋಡಿ, ಸಿಪಾಯಿ ದಂಗೆ ಯಾವಾಗ ನಡೆಯಿತು ಅಂತಾನು ಪ್ರಶ್ನೆ ಕೇಳ್ಬೋದು, 1857. ಓಕೆನಾ? ಆಗ ದಂಗೆ ಪರಿಣಾಮ ಏನಾಯ್ತು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯ ಆಯ್ತು ಅವಾಗ. ಓಕೆನಾ? ಇನ್ನ ದತ್ತುಪುತ್ರರಿಗೆ ಅಧಿಕಾರ ಇಲ್ಲ ಅನ್ನೋ ಒಂದು ಕಾನೂನನ್ನ ಹಿಂತೆಗೆದುಕೊಂಡ್ರು ಆಗ. ಜೊತೆಗೆ ಸುಭದ್ರ ಸರ್ಕಾರವನ್ನ ನೀಡುವುದಾಗಿ ರಾಣಿ ವಿಕ್ಟೋರಿಯಾ ಕೊಟ್ಟ ಭರವಸೆ ಕೂಡ ಅಂದು. ಓಕೆನಾ? ಮುಂದಿನ ಪ್ರಶ್ನೆ, ಭಾರತಕ್ಕೆ ಇಂಗ್ಲೆಂಡ್ ಶಿಕ್ಷಣ ಪದ್ಧತಿಯನ್ನ ತಂದವರು ಯಾರು ಅಂದ್ರೆ ವಿಲಿಯಂ ಬೆಂಟಿಕ್ ಅಂತಕ್ಕಂಥವ್ರು. SNDT ಮಹಿಳಾ ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿದವರು ಯಾರು ಅಂತಂದ್ರೆ ಡಿ ಕೆ ಕರ್ವೆ ಅವರು. ನೋಡಿ, ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಕ್ವಿಟ್ ಇಂಡಿಯಾ ಚಳುವಳಿಯನ್ನ ಕಾಂಗ್ರೆಸ್ ಪಕ್ಷವು ಯಾವ ಸಂಧಾನದ ಅಸಫಲತೆಯ ಕಾರಣಕ್ಕಾಗಿ ಆರಂಭ ಮಾಡಿತು? ಕ್ರಿಪ್ಸ್ ಸಂಧಾನ. ಗಾಂಧೀಜಿಯವರು ತಮ್ಮ ಅಸಹಕಾರ ಚಳುವಳಿಯನ್ನ ಈ ಸ್ಥಳದಲ್ಲಿ ನಡೆದ ಘಟನೆಯ ನಂತರ ಸ್ಥಗಿತಗೊಳಿಸಿದ್ರು. ಯಾವುದು? ಚೌರಿ ಚೌರ ಅಂತಕ್ಕಂಥದ್ದು. ಇನ್ನ ಮುಂದಿನ ಪ್ರಶ್ನೋತ್ತರವನ್ನ ನೋಡೋದಾದ್ರೆ, ಅಂಕೋಲಾದ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನ ವಹಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಎಂ ಪಿ ನಾಡಕರ್ಣಿ. ಮುಂದಿನ ಪ್ರಶ್ನೆ, ಡ್ಯಾಶ್ ನಲ್ಲಿರುವ ಯರವಾಡ ಜೈಲು ಡ್ಯಾಶ್ ರನ್ನು ಬಂಧನದಲ್ಲಿಟ್ಟು ಪ್ರಸಿದ್ಧಿಯಾಗಿದೆ? ಉತ್ತರ, ಪುಣೆನಲ್ಲಿರುವ ಯರವಾಡ ಜೈಲು ಮಹಾತ್ಮ ಗಾಂಧಿಯವರನ್ನ ಬಂಧನದಲ್ಲಿಟ್ಟು ಪ್ರಸಿದ್ಧಿಯಾಗಿತ್ತು. ಇನ್ನು ಮುಂದಿನ ಪ್ರಶ್ನೋತ್ತರ, ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ರಾಜ್ಯಗಳು ಯಾವುದು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ ಮತ್ತು ಗೋವಾ. ರಾಜಸ್ಥಾನದ ವಿಸ್ತೀರ್ಣ ಎಷ್ಟು? 3,42,239 ಚದರ ಕಿಲೋಮೀಟರ್. ಇನ್ನು ಗೋವಾದ ವಿಸ್ತೀರ್ಣ 3,702 ಚದರ ಕಿಲೋಮೀಟರ್. ನಿಮ್ಗೆ ಸ್ವಲ್ಪ ವಿಷಯ ಹೆಚ್ಚಿಗೆ ಗೊತ್ತಿರಲಿ ಅಂತ ಹೇಳ್ಬಿಟ್ಟು. ಇನ್ನ ಲಡಾಖ್ ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೇನೆ. ಇನ್ನ ಲಕ್ಷದ್ವೀಪ ಅಂತಕ್ಕಂಥದ್ದು 32 ಚದರ ಕಿಲೋಮೀಟರ್, ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು ಕೇಂದ್ರಾಡಳಿತ ಪ್ರದೇಶ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಸಿಹಿ ನೀರಿನ ಸರೋವರ ಯಾವುದು? ಅಂದ್ರೆ ಉಲಾರ್ ಅಂತಕ್ಕಂಥದ್ದು. ಇದು ಎಲ್ಲಿದೆ? ಜಮ್ಮು ಕಾಶ್ಮೀರದ ಬಂಡಿಪೋರಾ ಅಂತಕ್ಕಂಥ ಜಿಲ್ಲೆಯಲ್ಲಿದೆ. ಭಾರತದ ರಾಷ್ಟ್ರೀಯ ಸಿಹಿ ನೀರಿನ ಸರೋವರ ಅಂತಕ್ಕಂಥದ್ದು. ನಾನು ಈ ಹಿಂದೆ ಕೂಡ ರಾಮ್ಸರ್ ಅಂತಕ್ಕಂಥ ತಾಣದ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಇದನ್ನ 1990ರಲ್ಲಿ ಇದನ್ನ ರಾಮ್ಸರ್ ತಾಣ ಅಂತ ಹೇಳಿ ಕೂಡ ಘೋಷಣೆ ಮಾಡಿದ್ರು. ಅಂದ್ರೆ ಜೌಗು ಪ್ರದೇಶಗಳ ಒಂದು ಸಂರಕ್ಷಣೆಯ ಒಂದು ಒಪ್ಪಂದ ಅದು ರಾಮ್ಸರ್ ಅಂತಕ್ಕಂಥ, ಅಂದ್ರೆ ಪಕ್ಷಿಗಳಿಗೋಸ್ಕರ. ಇದು ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ
ಯಾವುದು? ನದಿ ಕಣಿವೆ ಯೋಜನೆ ಯಾವುದು ಅಂದ್ರೆ ಸರಿಯಾದ ಉತ್ತರ ದಾಮೋದರ ಕಣಿವೆ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯಾವುದು ಅಂದ್ರೆ ದಾಮೋದರ ಕಣಿವೆ. ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು? ಹರಿಯಾಣ. ಇನ್ನು ವಿಸ್ತೀರ್ಣದಲ್ಲಿ ನೋಡಿ, ವಿಸ್ತೀರ್ಣದ ಆಧಾರದ ಮೇಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರತಕ್ಕಂಥದ್ದು ಮಧ್ಯಪ್ರದೇಶ. ಅದೇ ಶೇಕಡಾವಾರು ನೋಡೋದಾದ್ರೆ ಅತಿ ಕಡಿಮೆ ಇರ್ತಕ್ಕಂಥದ್ದು ಶೇಕಡಾವಾರು ನೋಡೋದಾದ್ರೆ ಮಿಜೋರಾಂ ರಾಜ್ಯ ಅಂತಕ್ಕಂಥದ್ದು. ಓಕೆನಾ? ಈಗ ಮುಂದಿನ ಪ್ರಶ್ನೆ, ಭಾರತದಲ್ಲಿ ರೈಲು ಮಾರ್ಗಗಳ ಸರಿ ಸುಮಾರು ಉದ್ದ ಎಷ್ಟು ಅಂದ್ರೆ 81,000 ಕಿಲೋಮೀಟರ್. ನೋಡಿ, ಕೆಳಕಂಡ ಯಾವ ಭಾಗವನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಲಾಗುವುದಿಲ್ಲ ಅಂತ ಕೇಳಿದರೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಪೀಠಿಕೆ. ಭಾರತ ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾಷೆಗಳನ್ನ ಗುರುತಿಸಿದೆ ಅಂದ್ರೆ 22 ಭಾಷೆಗಳನ್ನ. ಕಾನೂನು ಬಾಹಿರ ಬಂಧನದ ವಿರುದ್ಧ ಕೆಳಗಿನ ಯಾವ ರೀತಿಯ ರಿಟ್ ಅನ್ನು ಹೊರಡಿಸಬಹುದು? ಹೇಬಿಯಸ್ ಕಾರ್ಪಸ್ ಅಂತಕ್ಕಂಥದ್ದು. ಇನ್ನು ಸಂವಿಧಾನದ ಯಾವ ಭಾಗದಲ್ಲಿ ಗಾಂಧೀಜಿಯವರ ತತ್ವಗಳನ್ನ ಅಳವಡಿಸಲಾಗಿದೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಮುಂದಿನ ಸಂಖ್ಯೆಯನ್ನ ತುಂಬಿರಿ ಅಂತ ಪ್ರಶ್ನೆ ಕೇಳಿದರೆ ಏನು ಅಂತ ಹೇಳಿದ್ರೆ 35, 24, 15, 8 ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ 3 ಅಂತಕ್ಕಂಥದ್ದು. ಓಕೆನಾ? ನೋಡಿ, ಈ ರೀತಿ ಪ್ರಶ್ನೋತ್ತರಗಳು ಕೂಡ ಬರ್ಬೋದು. ಒಂದು ಕ್ಲಾಸಿನಲ್ಲಿ ಎ ಮತ್ತು ಬಿ ತರಗತಿ ಇದೆ. ಬಿ ತರಗತಿಯ 10 ವಿದ್ಯಾರ್ಥಿಗಳು ಎ ತರಗತಿಗೆ ಹೋಗ್ತಾರೆ. ಎ ತರಗತಿಯ ಸಂಖ್ಯೆ ಬಿ ತರಗತಿಯ 3ರಷ್ಟಿದೆ. ಆದ್ರೆ ಎ ತರಗತಿಯ 10 ಜನ ವಿದ್ಯಾರ್ಥಿಗಳು ಬಿ ತರಗತಿಗೆ ವರ್ಗಾವಣೆ ಆದ್ರೆ 2 ತರಗತಿಗಳ ಸಂಖ್ಯೆ ಸಮನಾಗಿರುತ್ತದೆ. ಎ ಮತ್ತು ಬಿ ಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ 50 ಮತ್ತು 30 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಅಂಗಡಿಯೊಂದು ತಾನು ಮಾರುವ ಎಲ್ಲಾ ವಸ್ತುಗಳಿಗೆ 10% ರಿಯಾಯಿತಿಯನ್ನ ಘೋಷಿಸಿದೆ. ನಗದು ಕೊಟ್ಟು ಖರೀದಿಸಿದರೆ ಹೆಚ್ಚಿನ 12% ರಿಯಾಯಿತಿ ನೀಡಲಾಗುತ್ತೆ. ಮತ್ತೆ ಅವರು ಆಲ್ರೆಡಿ 10% ರಿಯಾಯಿತಿ ಇಟ್ಟಿದ್ದಾರೆ. ಮತ್ತೆ ನಾವು ನಗದು ಕ್ಯಾಶ್ ಕೊಟ್ಟು ಕೊಂಡ್ಕೊಂಡ್ರೆ 12% ಇಟ್ಟಿದ್ದಾರೆ ರಿಯಾಯಿತಿ. ಒಂದು ವಸ್ತುವಿನ ಮೂಲ ಬೆಲೆ 250 ರೂಪಾಯಿ ಆದ್ರೆ ನಗದು ಕೊಟ್ಟು ಖರೀದಿಸಿ ಮಾಡಿದ್ರೆ ಎಷ್ಟು ಬೆಲೆ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಮೂಲ ರೇಟ್ 250 ರೂಪಾಯಿ ಆದ್ರೆ ಕ್ಯಾಶ್ ಕೊಟ್ಟು ಕೊಂಡ್ಕೊಂಡ್ರೆ 12% ರಿಯಾಯಿತಿ ನೀಡ್ತಾರೆ ಅಂತ ಹೇಳಿದ್ರಲ್ವಾ. ಹಾಗಾಗಿ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ 198 ಅಂತಕ್ಕಂಥದ್ದು. ಸರಿಯಾದ ಉತ್ತರ 198. ಒಬ್ಬ ವ್ಯಕ್ತಿ ಪಿ ಮತ್ತು ಕ್ಯೂ ಮಧ್ಯದ ಅಂತರವನ್ನ ಗಂಟೆಗೆ 3 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾನೆ. ಕ್ಯೂ ಮತ್ತು ಪಿ ಅಂತರವನ್ನು ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾನೆ. ಆತನ ಸರಾಸರಿ ವೇಗ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ 4 ಕಿಲೋಮೀಟರ್. ಗಂಟೆಗೆ 4 ಕಿಲೋಮೀಟರ್. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿ ಉತ್ತರ ದಿಕ್ಕಿನಲ್ಲಿ 12 ಕಿಲೋಮೀಟರ್ ನಡೆದು ನಂತರ ಪೂರ್ವ ದಿಕ್ಕಿಗೆ ತಿರುಗಿ 10 ಕಿಲೋಮೀಟರ್ ನಡೆದು ನಂತರ ದಕ್ಷಿಣ ದಿಕ್ಕಿಗೆ ತಿರುಗಿ 12 ಕಿಲೋಮೀಟರ್ ನಡೆಯುತ್ತಾನೆ. ಆತ ನಡೆಯಲು ಆರಂಭಿಸಿದ ಜಾಗದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಅದಕ್ಕೆ ನಾನು ನಿಮಗೆ ಈ ಮೊದಲು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕಿದ್ದೀನಿ. ಈ ರೀತಿಯಾಗಿ ಬರ್ಕೋಬೇಕು. ಉ ಈ ಪು ಆ ದ ನೈ ಪ ವ ಅಂತ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ ಅಂತ. ಉ ಈ ಪು ಆದ ನೈಪವ ಅಂತ ನೆನ್ಪಿಡ್ಕೋಬೇಕು. ಅವ್ರೇನ್ ಪ್ರಶ್ನೆ ಕೇಳಿದರೆ ಪೂರ್ವದಿಂದ ಉತ್ತರದ ಕಡೆಗೆ 12 ಕಿಲೋಮೀಟರ್ ನಡೆದ ಅಂತ ಕೇಳಿದ್ದಾರೆ. ಅದಾದ್ಮೇಲೆ ಅವರು ಮತ್ತೆ ಪೂರ್ವಕ್ಕೆ 10 ಕಿಲೋಮೀಟರ್ ನಡೆದ ಅಂತ ಕೇಳಿದ್ದಾರೆ. ಅದಾದ್ಮೇಲೆ ಮತ್ತೆ ಅವರು ದಕ್ಷಿಣಕ್ಕೆ 12 ಕಿಲೋಮೀಟರ್ ನಡೆದ ಅಂತ ಕೇಳಿದ್ದಾರೆ. ಅಲ್ಲಿಗೆ ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿಗೆ ಬಂದಲ್ಲ, ಇದು 12 ಕಿಲೋಮೀಟರ್, ಇದು 12 ಕಿಲೋಮೀಟರ್ ಆಯ್ತು. ಹಾಗಾದ್ರೆ ಅವನು ಇದು ಆರಂಭದ ಆರಂಭದ ಸ್ಥಳದಿಂದ ಎಷ್ಟು ದೂರ ಇದ್ದಾನೆ ಅಂತ ಕೇಳಿದರೆ ಅಲ್ಲಿಗೆ ಇಲ್ಲಿ ಅವನು ನಡೆದಿದ್ದ ಅಂತರ ಎಷ್ಟು? 10 ಕಿಲೋಮೀಟರ್. ಅದಕ್ಕೆ ಸರಿಯಾದ ಉತ್ತರ 10 ಕಿಲೋಮೀಟರ್ ಅಂತಕ್ಕಂಥದ್ದು. ಹಾಗೆ ನೋಡಿ, ಇಲ್ಲಿ ಮುಂದಿನ ಪ್ರಶ್ನೆ, ಅಂಜಲಿ ಪೂಜಾಳಿಗಿಂತ ಹಿರಿಯವಳು ಆದ್ರೆ ರಶ್ಮಿಗಿಂತ ಹಿರಿಯವಳಲ್ಲ. ಅಂಜಲಿ ಪೂಜಾಳಿಗಿಂತ ಹಿರಿಯವಳು. ಓಕೆನಾ? ಅಂಜಲಿ ಪೂಜಾಳಿಗಿಂತ ಹಿರಿಯವಳು ಆದರೆ ರಶ್ಮಿಗಿಂತ ಹಿರಿಯವಳಲ್ಲ. ಓಕೆನಾ? ರಶ್ಮಿ ಪೂಜಾಳಿಗಿಂತ ಹಿರಿಯವಳು, ರಶ್ಮಿ ಪೂಜಾಗಿಂತ ದೊಡ್ಡವಳು, ಆದ್ರೆ ಅಂಜಲಿಗಿಂತ ದೊಡ್ಡವಳಲ್ಲ. ಹಾಗಾಗಿ ಅಂಜಲಿ ಇಲ್ಲಿ ದೊಡ್ಡವಳಾದ್ಲು, ಅಂಜಲಿಗಿಂತ ದೊಡ್ಡವಳಲ್ಲ ರಶ್ಮಿ, ಪೂಜಾಗಿಂತ ದೊಡ್ಡವಳು ರಶ್ಮಿ. ಓಕೆನಾ? ಹಾಗಾದ್ರೆ ಈ ಮೂವರ ಸಂಬಂಧ ಏನು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಅಂಜಲಿ ರಶ್ಮಿಗಿಂತ ಹಿರಿಯವಳು. ಅಂಜಲಿ ಅಂತಕ್ಕಂಥವಳು ರಶ್ಮಿಗಿಂತ ದೊಡ್ಡವಳಾದ್ಲು. ಈ ರೀತಿಯಾಗಿ ನೀವು ಬರ್ಕೋಬೇಕು. ಈ ರೀತಿಯಾಗೂ ನೀವು 6 ಮಾರ್ಕ್ ಹಾಕೊಂಡು ಬರ್ಕೋಬಹುದು. ಇಲ್ಲಿ ಅಕ್ಷರಗಳನ್ನ ಬರ್ಕೊಂಡು ನೀವು ಕೆಳಗೂರ 6 ಮಾರ್ಕ್ ಆದ್ರೂ ಬರ್ಕೋಬಹುದು, ಮೇಲ್ಗಡೆ 6 ಮಾರ್ಕ್ ಆದ್ರೂ ಮಾಡ್ಬೋದು. ಇಲ್ಲಿ ಅಕ್ಷರಗಳನ್ನ ಬರ್ಕೋಬಹುದು ಅಂದ್ರೆ ಅವ್ರ ಹೆಸರುಗಳನ್ನ ಬರ್ಕೋಬಹುದು, ಅಂಜಲಿ, ಪೂಜಾ, ರಶ್ಮಿ ಅಂತ. ಹೀಗೆ ನೀವು ಬರ್ದು ಉತ್ತರವನ್ನ ಕಂಡುಹಿಡ್ಕೋಬಹುದು. ಮುಂದಿನ ಪ್ರಶ್ನೆ, 8 ಜನ ಕೆಲಸಗಾರರು
6 ದಿನಗಳಲ್ಲಿ ಒಂದು ಬಾವಿಯನ್ನು ತೋಡುತ್ತಾರೆ. ಅದೇ ಕೆಲಸವನ್ನ ಮಾಡಲು 12 ಜನರನ್ನು ನೇಮಿಸುತ್ತಾರೆ. ಬಾವಿ ತೋಡಲು ಬೇಕಾಗುವ ದಿನಗಳೆಷ್ಟು? 4 ದಿನಗಳು. ಮುಂದಿನ ಪ್ರಶ್ನೆ, ಒಂದು ತರಗತಿ 4 ವಿದ್ಯಾರ್ಥಿಗಳ ಸರಾಸರಿ ಎತ್ತರ 5.4. ಅವರಲ್ಲಿ 3 ಜನ ವಿದ್ಯಾರ್ಥಿಗಳು ಕ್ರಮವಾಗಿ 5.6, 5.4, 5.2 ಎತ್ತರ ಹೊಂದಿದ್ದಾರೆ. 4ನೇ ವಿದ್ಯಾರ್ಥಿಯ ಎತ್ತರ ಏನು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ 5.4. ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡಿ, ಈ ರೀತಿನೂ ಕೂಡ ಪ್ರಶ್ನೆ ಕೇಳಬಹುದು. ಒಂದು ಪೊಲೀಸ್ ಠಾಣೆಯಲ್ಲಿ ಕೆಳಕಂಡ ದೂರು ಬರುತ್ತೆ, ಈ ತರ ಕಂಪ್ಲೇಂಟ್ ಬರುತ್ತೆ. ಏನಂತ? ನನ್ನ ಹೆಸರು ಸುಂದರ್, ನನಗೆ 2 ಸಹೋದರರು ಶಶಾಂಕ್ ಹಾಗೂ ಶತ್ರುಘ್ನ. ಶಶಾಂಕ್ ವೈದ್ಯನಾಗಿದ್ದ ಶತ್ರುಘ್ನ ಮುನ್ಸಿಪಾಲಿಟಿಯಲ್ಲಿ ಮೊದಲ ದರ್ಜೆ ಸಹಾಯಕನೆಂದು ಕೆಲಸ ಮಾಡುತ್ತಾನೆ. ನಮಗೆ 2 ಸಹೋದರಿಯರು, ಗೌರಿ ಮತ್ತು ಲಕ್ಷ್ಮಿ ಅಂತ. ಇವರ ಷಣ್ಮುಗ ಹಾಗೂ ಶಂಕರ್ನನ್ನ ಅನುಕ್ರಮವಾಗಿ ಲಗ್ನವಾಗಿದ್ದಾರೆ. ನಮ್ಮ ತಂದೆ ಸುರೇಶ್ ರಾವ್ ಕಳೆದ ವರ್ಷ ಮೃತರಾಗಿದ್ದಾರೆ. ನಮ್ಮ ಆಸ್ತಿ ಭಾಗವಾಗಿದೆ. 1 ವಾರದ ಹಿಂದೆ ಶತ್ರುಘ್ನನ ಹೆಂಡತಿ ಸಾವಿತ್ರಿ ನಮ್ಮ ಮನೆಗೆ ಬಂದು ನಮ್ಮ ತಾಯಿ ಶ್ರೀಮತಿ ಹಾಗೂ ನನ್ನ ತಾಯಿಯನ್ನು ಬೈಯಲು ಆರಂಭಿಸಿದಳು. ನನ್ನ ಹೆಂಡತಿ ರಾಣಿ ಮಧ್ಯ ಪ್ರವೇಶಿಸಿದಾಗ ಅವಳು ಒಂದು ಕಬ್ಬಿಣದ ರಾಡನಿಂದ ಅವಳ ತಲೆಗೆ ಹೊಡೆದಳು. ಪರಿಣಾಮವಾಗಿ ರಕ್ತ ಬಂದು ಗಾಯ ಆಯ್ತು. ಆ ಸಮಯದಲ್ಲಿ ನನ್ನ ಸಹೋದರ ಶಶಾಂಕ್ ಮನೆಗೆ ವಾಪಸ್ಸಾಗಿ ರಾಣಿಗೆ ಪ್ರಥಮ ಚಿಕಿತ್ಸೆ ಮಾಡಿದ. ಅಷ್ಟರಲ್ಲಿ ಏಕಾಏಕಿ ಸಾವಿತ್ರಿ ಇನ್ನೂ ಕೋಪಗೊಂಡು ನನ್ನ ಸಹೋದರನ ಮುಖಕ್ಕೆ ಉಗುಳಿ ಅವನಿಗೂ ಹೊಡೆದಳು. ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ ಈ ರೀತಿಯಾಗಿ ಕಂಪ್ಲೇಂಟ್ ಅಂತಕ್ಕಂಥದ್ದು ಬರ್ಬೋದು. ಅಂದ್ರೆ ಈ ರೀತಿಯ ಪ್ರಶ್ನೆ ಅಂತಕ್ಕಂಥದ್ದು ಬರ್ಬೋದು. ಓಕೆನಾ? ಅದಕ್ಕೆ ಏನು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಕೇವಲ 4 ಪ್ರಶ್ನೋತ್ತರಗಳನ್ನ ಕೇಳಿದರೆ. ಏನು? ಫಿರ್ಯಾದುದಾರನ ಹೆಂಡತಿ ಹಾಗೂ ತಾಯಿಯ ಹೆಸರೇನು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ರಾಣಿ ಮತ್ತು ಶ್ರೀಮತಿ. ಅಂದ್ರೆ ಇದು ಓದ್ಕೊಳಕ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೀವು ಒಂದ್ ಕಡೆ ಬರ್ಕೊಂಡ್ರೆ ಒಳ್ಳೇದು. ತಂದೆ ಯಾರು, ತಮ್ಮ ಯಾರು, ಹೆಂಡತಿ ಯಾರು ಅಂತ ನೀವು ಓದುತ್ತಾನೆ ಸ್ವಲ್ಪ ಬರ್ಕೊಂಡ್ರೆ ನಿಮ್ಗೆ ಒಂದ್ ಕಡೆ ಚಿಕ್ಕದಾಗಿ ಪ್ರಶ್ನೆ ಪತ್ರಿಕೆಯಲ್ಲೇ, ಅವಾಗ ನಿಮಗೆ ಏನಾಗುತ್ತೆ, ಈಸಿ ಆಗುತ್ತೆ ಉತ್ತರ ಕಂಡುಹಿಡಿಯೋದಕ್ಕೆ. ಗೌರಿಯ ಗಂಡನ ಹೆಸರೇನು ಅಂದ್ರೆ ಷಣ್ಮುಗ. ಇಲ್ಲಿ ನೋಡಿಲ್ಲ, ಇವರು ಷಣ್ಮುಗ ಹಾಗೂ ಶಂಕರ್ನನ್ನು ಅನುಕ್ರಮವಾಗಿ ಲಗ್ನವಾದರು ಅಂತ ಇದೆ. ಹಿಂಗೆ ಒಂದ್ ಕಡೆ ಬರ್ಕೊಂಡ್ಬಿಟ್ರೆ ಆಯ್ತು, ಗೊತ್ತಾಗುತ್ತೆ. ಈಗ ಸುರೇಶ್ ರಾವ್ಗೆ ಎಷ್ಟು ಜನ ಮಕ್ಕಳು? 5 ಜನ ಮಕ್ಕಳು. ಎಷ್ಟು ಜನರಿಗೆ ಸಾವಿತ್ರಿ ಹೊಡೆದಳು? ಯಾರೂ ಇಲ್ಲ ಅಂತಕ್ಕಂಥದ್ದು. ಹೀಗೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಸಾಬೂನನ್ನು ತಯಾರಿಸಲು ಉಪಯೋಗಿಸುವ ಪ್ರಮುಖ ವಸ್ತುಗಳು ಯಾವುದು ಅಂತ ಪ್ರಶ್ನೆ ಕೇಳಿದರೆ ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಕೊಬ್ಬು ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಭೂಮಿಯ ವಿಮೋಚನಾ ವೇಗ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ 11.2 ಕಿಲೋಮೀಟರ್ ಪರ್ ಸೆಕೆಂಡಿಗೆ. ಡೆಂಟಾಲ್ ಪರಿಣಾಮ ಕಂಡುಬರುವ ದ್ರಾವಣ ಯಾವುದು? ಅದಕ್ಕೆ ಸರಿಯಾದ ಉತ್ತರ ನೀರು ಬೆರೆತ ಹಾಲು. ಟಿಂಡಾಲ್ ಪರಿಣಾಮ ಕಂಡು ಬರುವ ದ್ರಾವಣ ಯಾವುದು? ನೀರು ಬೆರೆತ ಹಾಲು ಅಂತಕ್ಕಂತಹ ಇದಿಷ್ಟು. ಇಲ್ಲಿ 40 ಪ್ರಶ್ನೋತ್ತರಗಳವರೆಗೂ ನಾನು ಹೇಳ್ತೀನಿ ನೋಡಿ. ಮುಂದಿನ ಪ್ರಶ್ನೆ, ತುಕ್ಕಿನ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದರೆ Fe2O3XH2O ಅಂತಕ್ಕಂಥದ್ದು. ಒಂದು ಕೊಠಡಿಯಲ್ಲಿನ ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ ಇದೆ. ಇದನ್ನ ಕೆಲ್ವಿನ್ ತಾಪಮಾನ ಪದ್ಧತಿಯಲ್ಲಿ ವ್ಯಕ್ತಪಡಿಸಿದಾಗ ಗುರುತಿಸುವ ಡಿಗ್ರಿ ಯಾವುದು ಅಂತ ಕೇಳಿದ್ರೆ 308 ಡಿಗ್ರಿ. ಹಸಿರು ಗಿಡಗಳು ಸಕ್ಕರೆಯನ್ನ ತಯಾರಿಸಲು ಡ್ಯಾಶ್ ಬಳಸುತ್ತವೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು, ನೀರು, ಇವೆಲ್ಲವೂ ಕೂಡ. ಆಮೇಲೆ ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತದೆ ಅಂದ್ರೆ ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳಿಂದ ಭೇಟಿಯಾಗೋಣ. ಧನ್ಯವಾದಗಳು.